ನೀವು ಯಾವಾಗಲಾದ್ರೂ ನೋಟಿಸ್ ಮಾಡಿದ್ದೀರಾ? ಕೆಲವರು ಯಾವಾಗಲೂ ಫೋನ್ ಕಾಲ್‌ನಲ್ಲೇ ಇರ್ತಾರೆ. ಆದ್ರೆ ಇನ್ನು ಕೆಲವರು ಫೋನ್ ರಿಂಗ್ ಆಗ್ತಿದ್ರೂ ರಿಸೀವ್ ಮಾಡಲ್ಲ. ಕಾಲ್ ಕಟ್ ಆದ ಒಂದು ಕ್ಷಣದಲ್ಲೇ ಹಾಯ್ ಅಂತ ಮೆಸೇಜ್ ಮಾಡ್ತಾರೆ. ಮಾತಾಡೋದು ಬೇಡ, ಟೈಪ್ ಮಾಡೋದು ಸೇಫ್ ಅಂತ ಅನ್ಕೊಳ್ತಾರೆ. ಆದ್ರೆ ಪ್ರಶ್ನೆ ಏನಂದ್ರೆ, ಯಾಕೆ ಇವರು ಹೀಗೆ ಮಾಡ್ತಾರೆ? ಸೋಮಾರಿತನನಾ? ಅಹಂಕಾರನಾ? ಇಲ್ಲ ಮೈಂಡ್ ಒಳಗಡೆ ಇನ್ನೇನೋ ನಡೀತಾ ಇದೆಯಾ? ಇವತ್ತು ನಾವು ಈ ವಿಡಿಯೋದಲ್ಲಿ ಇದರ ಹಿಂದಿರೋ ಸೈಕಾಲಜಿ ರೀಸನ್ ಏನು ಅಂತ ತಿಳಿಯೋಣ. ಒಂದು ಕಂಟ್ರೋಲ್ ಅನ್ನೋ ಭಾವನೆ. ಕಾಲ್ನಲ್ಲಿ ಮಾತನಾಡೋದು ಅಂದರೆ ಇಮಿಡಿಯೇಟ್ಲಿ ರಿಪ್ಲೈ ಮಾಡಬೇಕಾಗುತ್ತೆ. ಏನಾದರೂ ತಪ್ಪು ಮಾತಾಡಿದರೆ ಮತ್ತೆ ಹಿಂದಕ್ಕೆ ತಗೊಳಕ್ಕಾಗಲ್ಲ. ಅದೇ ಮೆಸೇಜ್ನಲ್ಲಿ ಹಾಗಿಲ್ಲ. ಒಂದು ಲೈನ್ ಟೈಪ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಲೀಟ್ ಮಾಡ್ಬೋದು, ಮತ್ತೆ ಬರಿಬಹುದು, ಮತ್ತೆ ಯೋಚನೆ ಮಾಡಿ ಕಳಿಸ್ಬೋದು. ಇದರಿಂದ ಸಿಚುವೇಶನ್ ಫುಲ್ ಕಂಟ್ರೋಲ್ನಲ್ಲಿದೆ ಅನ್ನೋ ಭಾವನೆ. ಕೆಲವರಿಗೆ ಈ ಕಂಟ್ರೋಲ್ ಭಾವನೆ ಒಂಥರ ಸೇಫ್ ಫೀಲ್ ಮಾಡಿಸುತ್ತೆ. ಎರಡು, ಭಾವನೆಗಳು ಕೇಳಿಸೋ ಭಯ. ಫೋನ್ ಕಾಲ್‌ನಲ್ಲಿ ಮಾತನಾಡಬೇಕಾದ್ರೆ ನಮ್ಮ ಧ್ವನಿ ನಮ್ಮ ಭಾವನೆಗಳನ್ನು ತೋರಿಸ್ಕೊಡುತ್ತೆ. ದುಃಖ, ಕೋಪ, ಕಂಪನಗಳನ್ನು ಬಯಲಿಗೆ ತರುತ್ತೆ. ಹಾಗಾಗಿ ತನ್ನ ದುಃಖ ಯಾರಿಗಾದ್ರೂ ಗೊತ್ತಾದ್ರೆ, ತನ್ನ ಧ್ವನಿ ನಡಗಿದ್ರೆ ಅನ್ನೋ ಭಯದಿಂದ ಕೆಲವರು ಮಾತನಾಡೋಕೆ ಹಿಂಸರಿತಾರೆ ಮತ್ತೆ ಮೆಸೇಜ್ ಮಾಡೋದನ್ನ ಪ್ರಿಫರ್ ಮಾಡ್ತಾರೆ. 3, ಹಿಂದಿನ ಅನುಭವಗಳ ಗಾಯ. ಕೆಲವರ ಜೀವನದಲ್ಲಿ ಅವರು ಒಮ್ಮೆ ಮಾತನಾಡಿದ್ರು ಯಾರು ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಕಾಲ್ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ ಅಂತ ಅನ್ಸಿರುತ್ತೆ. ಆವಾಗ ಆ ಮನಸ್ಸು ಮಾತು ಬೇಡ ಮೌನವೇ ಸೇಫ್ ಅಂತ ಪಾಠ ಕಲ್ತ್ಕೊಳ್ಳುತ್ತೆ. ಆ ಮೌನವೇ ನಂತರ ಮೆಸೇಜ್ ಆಗಿ ಬದಲಾಗುತ್ತೆ. 4, ಓವರ್ ಥಿಂಕಿಂಗ್ ಮನಸ್ಸು. ಕೆಲವರು ಕಾಲ್‌ನಲ್ಲಿ ಮಾತನಾಡೋದು ಅಂದ್ರೆ ಒಂದು ಸ್ಟೇಜ್ ಮೇಲೆ ಮಾತನಾಡ್ದಂಗೆ ಫೀಲ್ ಮಾಡ್ಕೊಂತಾರೆ. ಇದನ್ನ ಹೇಳ್ಬೇಕಾ? ಹೀಗೆ ಹೇಳಿದ್ರೆ ತಪ್ಪಾಗುತ್ತಾ? ಅವರು ಏನು ಅನ್ಕೊಳ್ತಾರೆ ಅಂತೆಲ್ಲ ಯೋಚನೆ ಮಾಡ್ತಾರೆ. ಆದರೆ ಮೆಸೇಜ್‌ನಲ್ಲಿ ಅವರು ತಮ್ಮದೇ ವೇಗದಲ್ಲಿ ಯೋಚನೆ ಮಾಡ್ಬೋದು. ಮೆಸೇಜ್ ಮಾಡೋದು ಓವರ್ ಥಿಂಕರ್ಸ್‌ಗೆ ಒಂಥರ ರಿಲ್ಯಾಕ್ಸಿಂಗ್ ಫೀಲ್ ಕೊಡುತ್ತೆ. 5, ಇಂಟ್ರೋವರ್ಟ್ಸ್ ಆ್ಯಂಡ್ ಶಾಂತಿ. ಕೆಲವರು ಶಾಂತವಾಗಿರೋದೇ ಇಷ್ಟಪಡ್ತಾರೆ. ಅವರಿಗೆ ಲಾಂಗ್ ಕಾಲ್ಸ್ ಅಂದರೆ ತುಂಬಾನೇ ಆಯಾಸ. ಇದು ಆಂಟಿ ಸೋಷಿಯಲ್ ಬಿಹೇವಿಯರ್ ಅಲ್ಲ. ಇದು ಅವರ ವ್ಯಕ್ತಿತ್ವ. ಆ್ಯಂಡ್ ಮೆಸೇಜ್ ಮಾಡೋರು ಜನರನ್ನ ದೂರ ಮಾಡ್ತಾರೆ ಅಂತ ಅಲ್ಲ. ಅವರಿಗೆ ಉತ್ತರ ಕೊಡೋಕೆ ಸ್ವಲ್ಪ ಸಮಯ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟೇ. ಮತ್ತದು ತಪ್ಪಲ್ಲ. ಆದ್ರಿಂದ ಯಾರಾದರೂ ನಿಮ್ಮ ಕಾಲ್‌ನ ರಿಸೀವ್ ಮಾಡಿಲ್ಲ ಅಂದರೆ ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಅವರು ಮಾತನಾಡೋದ್ರಿಂದ ತಪ್ಪಿಸ್ಕೊಳ್ತಾ ಇಲ್ಲ. ಅವರು ತಮ್ಮ ಮನಸ್ಸನ್ನ ರಕ್ಷಿಸ್ಕೊಳ್ತಿದ್ದಾರೆ. ಸ್ವಲ್ಪ ಜನಕ್ಕೆ ಮಾತಾಡೋದಕ್ಕಿಂತ ಮೆಸೇಜ್ ಮಾಡೋದ್ರಲ್ಲೇ ಪೀಸ್‌ಫುಲ್ ಅನ್ಸುತ್ತೆ. ಆ್ಯಂಡ್ ಸಮ್‌ಟೈಮ್ಸ್ ಪೀಸ್ ಮ್ಯಾಟರ್ಸ್ ಮೋರ್.